ಎಲ್ರಿಗೂ ನಮಸ್ಕಾರ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾವಾಹಿನಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಹೊಸ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಶ್ವ ಹಿಂದೂ ಪರಿಷತ್ತು ಸಾಗರದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದೆ, ನಮ್ಗೆಲ್ರಿಗೂ ಗೊತ್ತಿದೆ. ಮಾತೃಶಕ್ತಿ ರಚನೆಯಾಗಿ ಇದು 6ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಮೊದಲನೇ ಬಾರಿ ದೀಪಲಕ್ಷ್ಮಿ ಪೂಜೆ ಮಾಡಿದ್ವಿ, ಹಾಗೆ 2ನೇ ಬಾರಿನೂ ಕೂಡ ದೀಪಲಕ್ಷ್ಮಿ ಪೂಜೆ ಮಾಡಿದ್ವಿ, ಹಾಗೆ ಅಖಂಡ ಭಾರತ ಸಂಕಲ್ಪ ಮಾಡಿದ್ವಿ. ಹಾಗೆ ಪ್ರತಿ ಹಬ್ಬಗಳ ಆಚರಣೆ, ಪ್ರತಿ ಒಂದು ಉತ್ಸವಗಳ ಆಚರಣೆ ನಮ್ಮ ಮಾತೃಶಕ್ತಿ ದುರ್ಗಾವಾಹಿನಿ ಕಡೆಯಿಂದ ಆಗ್ತಾನೆ ಇದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಜಾಗೃತ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗಾಗಿ ದುರ್ಗಾವಾಹಿನಿ ಒಂದು ತರುಣಿಯರನ್ನ ಒಂದು ಅವ್ರಿಗೊಂದು ಒಳ್ಳೆ ಒಂದು ಪ್ರೋತ್ಸಾಹ ಸಿಕ್ಬೇಕು, ಹಾಗೆ ಅವ್ರಿಗೊಂದು ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವರ್ಷ ಹೊಸ ಪ್ರಯತ್ನಕ್ಕೆ ನಾವು ಕೈ ಹಾಕಿದೀವಿ. ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆಯ ಪಾತ್ರ ಅಂತ. ಆದಷ್ಟು ಕಾಲೇಜು ತರುಣಿಯರು, ಕಾಲೇಜು ವಿದ್ಯಾರ್ಥಿನಿಯರು ಹಾಗೆ ಮಾತೆಯರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗ ಒಬ್ಬ ಮಾತೆಯಾಗಿ, ಒಬ್ಬ ತಾಯಿಯಾಗಿ ನನಗೂ ಅನ್ಸೋದನ್ನ ಇದೇ ಹೌದು, ಒಂದು ಒಳ್ಳೆ ಮಾರ್ಗದರ್ಶನ ಮಕ್ಕಳಿಗೆ ಸಿಕ್ಬೇಕು ಅಂತ ನನ್ಗನ್ಸುತ್ತೆ. ಹಾಗಾಗಿ ಈಗ ನಮ್ಮ ಸ್ಥಳದಲ್ಲಿ ನಿಂತು ಯೋಚನೆ ಮಾಡಿದಾಗ ಆಗ ಸಾಕಷ್ಟು ಜನ ತಾಯಂದ್ರಿಗೆ ಇದು ಅನ್ಸಿರತ್ತೆ. ಹಾಗಾಗಿ ಈ ಒಂದು ಮಾರ್ಗದರ್ಶನ ಈಗ ಮಕ್ಕಳಿಗೆ ಸಂಸ್ಕಾರ ನೀಡೋದು ಹಾಗೆ ಯುವ ಪೀಳಿಗೆನ ಎಚ್ಚೆತ್ತಿಸುವಂತ ಕೆಲಸ ಪೋಷಕರಾಗಿರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯುವ ಪೀಳಿಗೆ ಬರೋದ್ರ ಜೊತೆಗೆ ಪೋಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿ ಅಂತ ನಾನು ಹೇಳ್ಕೊತೀನಿ. ಯಾಕಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳಿ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು. ಆದ್ರೆ ಈಗ ತಾಯಿ ಮೊದಲ ಗುರು ಅನ್ನೋದು ಎಷ್ಟೋ ಜನ ಈಗಿನ ಮಕ್ಳಿಗೆ ಗೊತ್ತಿಲ್ಲ ಅಂತ ಅನ್ಕೋತಿದೆ. ಯಾಕಂದ್ರೆ ಆ ಪದದ ಅರ್ಥ ಈ ಮಕ್ಳಿಗೆ ಗೊತ್ತಿಲ್ಲ. ಅಂದ್ರೆ ತಾಯಿ ತುಂಬಾ ಬಿಸಿ ಈಗಿನ ಕಾಲದಲ್ಲಿ. ಅಪ್ಪ ಅಮ್ಮ ಇಬ್ರು ದುಡಿದ್ರೆ ಮಾತ್ರ ಸಂಸಾರ ನಡೆಯುವಂತ ಒಂದು ವಾತಾವರಣ ಬಂದಿದೆ. ಹಾಗಾಗಿ ಮಕ್ಳು ಇನ್ನೊಂದು ವರ್ಷ, 2ನೇ ವರ್ಷ ಕಾಲಿಡ್ತಾ ಇದಾರೆ ತಕ್ಷಣ ಪ್ಲೇ ಹೋಮಿಗೆ ಸೇರಿಸ್ಬಿಟ್ಟು ತಾಯಿ ತನ್ನ ಕೆಲಸಕ್ಕೆ ನಾನು ಹೊರಡ್ತಾಳೆ. ಹಾಗಾಗಿ ಒಂದು ಸ್ಲೇಟ್ ಇಟ್ಕೊಂಡು ಆ ಮಗುಗೆ ಬರ್ಸೋಂತ ಒಂದು ಪ್ರತಿದಿ ಯಾವ ಮನೆಗಳಲ್ಲೂ ಇಲ್ಲ ಈಗ. ಯಾಕಂದ್ರೆ ಈಗ ಬದಲಾಗ್ತಿರೋ ವಾತಾವರಣ ಆಗಿದೆ. ಹಾಗಾಗಿ ವಿದ್ಯೆ ಪ್ರತಿಯೊಬ್ಬ ಮನುಕುಲಕ್ಕೂ ಬೇಕು. ಆ ವಿದ್ಯೆ ಜೊತೆಗೆ ಸಂಸ್ಕಾರ ಅಂತ ವಿದ್ಯೆ ಕೊಟ್ರೆ ಮಾತ್ರ ಆ ಮುಂದಿನ ಪೀಳಿಗೆ ಅದರ ಅರಿವು ಆಗತ್ತೆ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಮಾತೃಶಕ್ತಿ ದುರ್ಗಾವಾಹಿನಿ ಇದಕ್ಕೆ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರುತ್ತೆ. ಮಾತೆಯರನ್ನ ಸದೃಢ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಹಾಗೆ ಸಾಧ್ವಿ ತೇಜಮಯಿ ಮಾತಾಜಿ ಅವರು, ಹುಬ್ಬಳ್ಳಿಯವರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರ ಒಂದು ರಾಷ್ಟ್ರೀಯತೆ ಬಗ್ಗೆ, ಅವರ ಧರ್ಮದ ಬಗ್ಗೆ ಅವ್ರಿಗಿರುವಂತ ಅರಿವು ತುಂಬಾ ಅಪಾರವಾಗಿದ್ದು. ಹಾಗಾಗಿ ಈ ಒಂದು ಮಾತುಗಳನ್ನು ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು. ಆ ಒಂದು 2 ಗಂಟೆ ಸಮಯ ನಿಮ್ಮ ಅಮೂಲ್ಯವಾದ ಸಮಯನ ನಾವು ಕೇಳ್ತಾ ಇದೀವಿ. ಬೆಳಿಗ್ಗೆ 10ರಿಂದ 12 ಗಂಟೆ, 12:30 ಲಾಸ್ಟ್ ಆಗುತ್ತೆ. ಆದಷ್ಟು ಸಂಖ್ಯೆಯಲ್ಲಿ ಬನ್ನಿ, ಸೇರ್ಕೊಳ್ಳಿ, ಆ ಮಾತುಗಳನ್ನ ಕೇಳಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗೆ ಮುಖ್ಯ ವಕ್ತಾರರಾಗಿ ಬರ್ತಾ ಇರೋರು ಶರಣ್ ಪೊಂಪೇಲ್, ನಮ್ಮೆಲ್ಲರ ಪ್ರಮುಖರು, ಬಜರಂಗ ದಳದ ಪಾಲಕರು, ಹಾಗೆ ನಮ್ಮ ಮಾರ್ಗದರ್ಶಕರು, ವಿಶ್ವ ಹಿಂದೂ ಪರಿಷತ್ತಿನ ಸಹ ಕಾರ್ಯದರ್ಶಿಗಳು, ಅವರು ಕೂಡ ಮುಖ್ಯ ವಕ್ತಾರರಾಗಿ ಬರ್ತಾ ಇದ್ದಾರೆ. ವಾಸ್ತವಿಕ ನುಡಿ ಶುಭ ಅವರು ಹೈಕೋರ್ಟ್ ಲಾಯರು, ನಮ್ಮ ಮಾತೃಶಕ್ತಿಯ ಪ್ರಾಂತ ಸಂಯೋಜಕಿ ಅವ್ರು ಬರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಇವತ್ತು. ಆಮೇಲೆ ಬಜರಂಗ ದಳ ಸಂಯೋಜಕರಿಗೆ ಸಂತೋಷ್ ಶಿವಾಜಿ ಅವರು ಇರ್ತಾರೆ. ಎಲ್ಲರೂ ಕೂಡ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆ ಬರಬೇಕು, ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು. ಹಾಗೆ ಆ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕೊಟ್ಟು ನೀವು ಹೋಗುವಾಗ ಒಂದು ಒಳ್ಳೆ ಮಾರ್ಗದರ್ಶನ ತಗೊಂಡು ಆ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಂಡು ನಮ್ಗೆ ಪ್ರೇರೇಪಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ತೀನಿ. ಒಕ್ಕಲಿಗ ಸಭಾಭವನ, ಇಂದಿರಾ ಗಾಂಧಿ ಕಾಲೇಜ್ ಹತ್ರ, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ಸಮಯ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ 7ನೇ ತಾರೀಕು ಮಂಗಳವಾರ